ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತ ಸಾವಿರ ಸಾವಿರ ಅತೃಪ್ತ ಹೆಣ್ಣು ಮಕ್ಕಳ ಆತ್ಮಗಳಿಗೆ ಶಾಂತಿ ಸಿಗಬೇಕು, ಬಡ್ಡಿ ದಂಧೆ ನಿಲ್ಬೇಕು, ಹಿಂದೂ ದೇವಸ್ಥಾನ ಹಿಂದೂಗಳ ಕೈಗೆ ಬರಬೇಕದು. ಅದು ಎಂಡೋಮೆಂಟ್ ದೇವಸ್ಥಾನ, ಅದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ದೇವಸ್ಥಾನ. ಅಲ್ಲಿ ದಿವಸಕ್ಕೆ 3 ರಿಂದ 4, 5 ಕೋಟಿ ರೂಪಾಯಿ ಇನ್ಕಮ್ ಇದೆ ಆ ದೇವಸ್ಥಾನದಲ್ಲಿ. ಅದರಿಂದ ಬಂದ ಎಷ್ಟೋ ಸಾವಿರ ಕೋಟಿ ಹಣವನ್ನು ಬಡ್ಡಿ ದಂಧೆಗೆ, ಮೀಟರ್ ಬಡ್ಡಿ ದಂಧೆಗೆ ಬಿಟ್ಟಿದ್ದಾರೆ. ಅದರಿಂದ ದಿವಸಕ್ಕೆ ಎಷ್ಟೋ ಕೋಟಿ ಬಡ್ಡಿ ಬರ್ತದೆ. ಕಂಪ್ಲೇಂಟ್ ಬಂದ್ರೆ ಫಸ್ಟ್ಗೆ ತಗೊಳ್ಳಿ. ಯಾವುದೇ ಅರೆ ತನಿಖೆ ಮತ್ತೆಪ್ಪ, ನೀನ್ ತನಿಖೆ ಮತ್ತೆ ಮಾಡು. ನಮ್ಮ ಪಿಂಡ ಯಾವ ಬೇಕಾದ್ರೂ ಮಾಡು. ನೀನು ಫಸ್ಟ್ಗೆ ಬಂದ ಕಂಪ್ಲೇಂಟ್ ತೆಗೋ. ಏನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಮಹೇಶ್ ಶೆಟ್ಟಿ ತಿಮರೋಡಿ? ಓಟು ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಮ್ದು ಏನೋ ನಾವು ಹೋರಾಟ ಕಮ್ಮಿ ಮಾಡಿದ್ದೇವೆ ಅಂತ ಅನಿಸ್ತದೆ ನಮ್ಗೆ. ಇನ್ನು ಹೋರಾಟವನ್ನು ತೀವ್ರಗತಿಯಲ್ಲಿ ಮಾಡ್ತೇವೆ. ಅದು ರೀ ನಮ್ದು ಶಕ್ತಿ, ಅದು ನಮ್ಮ ಶಕ್ತಿ. ಓಟು ಜಾತಿ ಬಂದ ತಕ್ಷಣ ಓಟು ಬಂದಿರಂತೆ ಮಲಗುವಂತ ಪ್ರವೃತ್ತಿ ನಮ್ದಲ್ಲ. ಹೇಳಿದ್ದೇನು? ಸೌಜನ್ಯನ ರೇಪ್ ಅಂಡ್ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಆಗಿರುವಂತ ಜಾಗ, ಅದು ಸತ್ಯದ ಜಾಗ, ಅದು ಧರ್ಮದ ನೆಲೆ. ಅದು ಅಲ್ಲಿ ತೀರ್ಮಾನ ಆಗ್ಲೇಬೇಕು. ಧರ್ಮಸ್ಥಳ ಗ್ರಾಮದಲ್ಲಿ ಯಾವ ಯಾವ ರೀತಿಯ ತೊಂದರೆಗೊಳಗಾಗಿ ಜನರಿಗೆ ಪ್ರಾಬ್ಲಮ್ ಆಗಿದೆ, ಇದೆಲ್ಲವನ್ನು ಡಾಕ್ಯುಮೆಂಟ್ ಮಾಡ್ತಾ ಇದ್ದೇವೆ, ನಾವು ಹುಡುಕ್ತಾ ಇದ್ದೇವೆ. ತುಂಬಾ ಮಂದಿ ಈಗ ಸಾಕ್ಷಿ ಹೇಳಲಿಕ್ಕೆ ಜನಗಳು ಎದ್ದು ಬರ್ತಾ ಇದ್ದಾರೆ. ನಾನು ಸಾಕ್ಷಿ ಕೊಡ್ತೇನೆ, ನಾನು ಆ ಪ್ರಕರಣವನ್ನು ನೋಡಿದ್ದೇನೆ, ನಾನು ಈ ಪ್ರಕರಣವನ್ನು ನೋಡಿದ್ದೇನೆ ಅಂತ ಹೇಳಿ. ಹಾಗಾಗಿ ಎಲ್ಲಿಯೂ ಕೂಡ ಒಂದು ವಾಟ್ಸಪ್, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ನಲ್ಲಿ ಕಾಣೋದಿಲ್ಲ ಅಂತ ಹೇಳಿ ನಾವು ಅದನ್ನು ಹೋರಾಟ ನಿಂತಿದೆ ಅಂತ ಹೇಳಿ ಅರ್ಥ ಅಲ್ಲ. ಕಳೆದ 10 ತಿಂಗಳಿಂದ ನಿರಂತರ, 11 ತಿಂಗಳಿಂದ ನಿರಂತರವಾಗಿ ಹೋರಾಟ ನಡೀತಿದೆ. ಯಾರಿಲ್ಲ ಅಂತ ಹೇಳಿದ್ದು? ಹೋರಾಟಗಳು ನಿಂತಿದೆ. ಜನರನ್ನು ನಾವು ಎಲ್ಲ ಬಿಟ್ಟು ರಸ್ತೆಯಲ್ಲೇ ಬಂದು ಕೂತ್ಕೊಳ್ಳಿ ಅಂತ ಹೇಳಲಿಕ್ಕೆ ಆಗ್ತದ? ಅವರವರಿಗೆ ಅವರವರ ಮನೆಯ ಜವಾಬ್ದಾರಿಗಳಿರ್ತದೆ, ಸಂಸಾರಿಕ ಜವಾಬ್ದಾರಿಗಳಿರ್ತದೆ, ಬೇರೆ ಬೇರೆ ರೀತಿ. ಆದ್ರೂ ಕೂಡ ಜನಗಳು ಇವತ್ತು ಕಳೆದ 11 ತಿಂಗಳಿಂದ ನಿರಂತರವಾಗಿ ಈ ಹೋರಾಟದಲ್ಲಿ ಮಾರ್ಗದಲ್ಲೇ ಬಿದ್ದದನ್ನು ನೋಡಿದ್ದೇವೆ ನಾವು. ನಮಗೂ ಕೂಡ ಅಯ್ಯೋ ಅನಿಸ್ತದೆ. ಈ ದೇಶದ ಒಂದು ಸಂವಿಧಾನದ ವ್ಯವಸ್ಥೆ ಈ ರೀತಿ ಇದೆಯಾ? ಶಾಸಕಾಂಗದ ರೀತಿ ಈ ರೀತಿ ಇದೆಯಾ? ಕಾರ್ಯಾಂಗದ ವ್ಯವಸ್ಥೆ ಇಷ್ಟು ಒಂದು ಕಠೋರವಾಗಿ ಒಂದು ನ್ಯಾಯ ಕೊಡಿಸುವಂತ ಒಂದು ಭ್ರಮೆಯೇ ಇಲ್ಲದ ರೀತಿಯಲ್ಲಿ ಬದುಕ್ತಾ ಇದ್ದಾರ? ನಮ್ಗೆ ನೋವಾಗ್ತಾ ಉಂಟು. ಈ ಜನರನ್ನು ಎಷ್ಟು ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ನಿರಂತರವಾಗಿ ಈ ಹೋರಾಟವನ್ನು ಜೀವಂತವಾಗಿ ಇಡಬೇಕಾದ್ರೆ ಏನೇನು ಮಾಡಬೇಕು ಅಂತ ಹೇಳಿ. ಹಾಗಾದ್ರೆ ಕಾನೂನಾತ್ಮಕ ಹೋರಾಟಗಳು ನಡೀತಾ ಇದೆ? ಖಂಡಿತವಾಗ್ಲು. ಎಲ್ಲಿವರೆಗೆ ತಲುಪಿದೆ ಸರ್ ಕೋರ್ಟ್ ಕೇಸ್ಗಳು? ನಡೀತಾ ಇದೆ. ಕೋರ್ಟಿನ ಒಳಗಡೆ ಏನೇನಾಗ್ತದೆ, ಇನ್ನು ಅದಕ್ಕೆ ಬೇಕಾದಂತ ಏನೇನು ವ್ಯವಸ್ಥೆಗಳಿದಾವೆ ಅದು ನಡೀತಾನೆ ಇದೆ. ಇನ್ನೊಂದು ಕಡೆ ಗ್ರಾಮಾಭಿವೃದ್ಧಿ ಯೋಜನೆ ಆಗಿರ್ಬೋದು ಅಥವಾ ಇವರ ಬಡ್ಡಿ ದಂಧೆ ಏನಿದೆ ಅದರ ಮೇಲೆ ಅಲ್ಲಲ್ಲಿ ಕೇಸುಗಳಾಗ್ತಾ ಇದೆ. ಅದನ್ನು ನೀವು ಮಾಡಿಸ್ತಾ ಇದ್ರೆ ಅಥವಾ ಜನರು ಸ್ವಯಂ ಪ್ರೇರಿತರಾಗಿ ಮಾಡ್ತಿದ್ದಾರೆ? ಹೊಟ್ಟೆಗೆ ಇಟ್ಟು ತಿನ್ಬೇಕಾದ್ರೆ ಯಾರಿಗೂ ನನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಿಂದಲೇ ಬೇಯಿಸಿ ಕಳಿಸ್ಬೇಕಂತ ಇಲ್ಲ. ಮನುಷ್ಯನಿಗೆ ಬದುಕಲಿಕ್ಕೂ ಗೊತ್ತಿದೆ ಯಾವ ರೀತಿ ಬದುಕಬೇಕು ನಾವು ಅಂತೇಳಿ. ಇವತ್ತೇನಾಗಿದೆ, ಜನಸಾಮಾನ್ಯರಿಗೆ ಗೊತ್ತಾಗಿದೆ ನಾವೇನೋ ತಪ್ಪು ಕೆಲಸ ಮಾಡ್ತಾ ಇದ್ದೇವೆ. ನಾವು ಯಾವುದೋ ಒಂದು ಪಾಪದ ಹಣವನ್ನು ತಗೊಂಡು ನಮ್ಮ ಇಡೀ ಕುಟುಂಬಗಳು ನಾಶ ಆಗ್ತಾ ಇದ್ದಾವೆ. ಇದು ಒಳ್ಳೆ ಹಣ ಅಲ್ಲ ಇದು ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಾಗಿದೆ. ಇದೊಂದು ಶಾಪದ ಹಣ. ಯಾಕಂತ ಹೇಳಿದ್ರೆ ಇವತ್ತು ಏನು ಈ ಮೀಟರ್ ಬಡ್ಡಿ ದಂಧೆ ಇವತ್ತು ಸಾಧಾರಣ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ 48 ಲಕ್ಷಕ್ಕಿಂತ ಅಧಿಕ ಜನ ಈ ಮೀಟರ್ ಬಡ್ಡಿ ದಂಧೆಯಿಂದ ದುಡ್ಡು ತಗೊಂಡವರಿದ್ದಾರೆ. ಕೇರಳಗೆ ಒಟ್ಟು ಸೇರಿ 52 ಲಕ್ಷ ಜನ ಮೀಟರ್ ಬಡ್ಡಿಯಲ್ಲಿ ದುಡ್ಡು ತಗೊಂಡಿದ್ದಾರೆ. ನೀವು ಯೋಚನೆ ಮಾಡಿ, ನೀವು ಇಡೀ ದೇಶದ ಒಂದು ಆರ್ಥಿಕತೆಯನ್ನೇ ಆ ಕಡೆ ಈ ಕಡೆ ಅಲ್ಲಾಡಿಸುವಂತಹ ಒಂದು ಇದು ವ್ಯವಸ್ಥೆ ಇದು. ನೀವು ಯೋಚನೆ ಮಾಡಿ, 52 ಲಕ್ಷ ಜನರಿಗೆ ಸಾವಿರಗಟ್ಟಲೆ ಕೋಟಿ, ಎಷ್ಟೋ ಸಾವಿರಗಟ್ಟಲೆ ಕೋಟಿ ದುಡ್ಡನ್ನು ಮೀಟರ್ ಬಡ್ಡಿಯಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ, ದಿವಸಕ್ಕೆ ಎಷ್ಟು ಕೋಟಿ ಆದಾಯ ಬರ್ತಾ ಇದೆ. ಇದು ಈ ದೇಶದ ಒಂದು ಕಾರ್ಯಾಂಗಕ್ಕೆ, ನ್ಯಾಯಾಂಗಕ್ಕೆ, ಶಾಸಕಾಂಗಕ್ಕೆ ಕಾಣೋದಿಲ್ಲ ಅಂತ ಹೇಳಿದ್ರೆ, ಪತ್ರಿಕಾ ರಂಗಕ್ಕೆ ಕಾಣೋದಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ದುರ್ದೈವ ಇದೆಯಾ? ನಾಚಿಕೆ ಆಗ್ತದೆ ನಮ್ಗೆ.
ಮುಂದುವರಿದ ದೇಶ ಅಂತ ಹೇಳ್ತೇವೆ ನಾವು. ಎಲ್ಲದರಲ್ಲೂ ಮುಂದುವರೆದಿದ್ದೇವೆ. ಇವತ್ತು ಸಾಲದಲ್ಲೂ ಕೂಡ ಈ ದೇಶ ಮುಂದುವರೆದಿದೆ. ಸಾಲದಲ್ಲೂ ಕೂಡ ಸಾಧಾರಣ 200-205 ಕೋಟಿ ಲಕ್ಷ ಕೋಟಿಗಿಂತ ಹೆಚ್ಚು ಸಾಲ ಇದೆ ಈ ದೇಶದ ಮೇಲೆ. ಇದನ್ನೆಲ್ಲ ನೋಡುವಾಗ ಎಲ್ಲದರಲ್ಲೂ ನಾವು ಮುಂದಿದ್ದೇವೆ. ಅತ್ಯಾಚಾರಗಳಲ್ಲಿ ಮುಂದೆ ಇದ್ದೇವೆ, ಲಂಚಾವತಾರದಲ್ಲಿ ಮುಂದಿದ್ದೇವೆ, ಭ್ರಷ್ಟಾಚಾರದಲ್ಲಿ ಮುಂದಿದ್ದೇವೆ. ಈ ದೇಶ ಯಾವುದರಲ್ಲಿ ಮುಂದಿಲ್ಲ ಹೇಳಿ? ನ್ಯಾಯ ಕೊಡಿಸುವಲ್ಲಿ ಮಾತ್ರ ಜೀರೋ. ಸತ್ಯವಂತರಿಗೆ, ನ್ಯಾಯವಂತರಿಗೆ ಈ ದೇಶದಲ್ಲಿ ಬದುಕಲಿಕ್ಕಿಲ್ಲ. ನಮ್ದೇನು ಸನಾತನ ಹಿಂದೂ ಧರ್ಮದ ಪ್ರಕಾರ, ನಮ್ಮ ಸಂಸ್ಕೃತಿ ಪ್ರಕಾರ ಬದುಕುವವರಿಗೆ ಇದ್ದಾರಲ್ಲ, ಅವರಿಗೆ ಬದುಕಲಿಕ್ಕೆ ಈ ಮಣ್ಣಲ್ಲಿ ಆಗ್ತಾ ಇಲ್ಲ. ಇವತ್ತು ಏನು ಸಮಾಜದ ಮೇಲೆ ಬೇಡದ ಕೆಲಸ ಮಾಡಿ ದುಷ್ಟಕೂಟಗಳನ್ನು ಕಟ್ಕೊಂಡು ಏನೇನು ಮಾಡ್ತಾರೆ, ಅವರಿಗೆ ಬದುಕಲಿಕ್ಕೆ ಈ ದೇಶದಲ್ಲಿ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ನೀವು ನೋಡ್ತಿದ್ರಿ, ಈಗ ಅವರವರ ಮನೆ ಜವಾಬ್ದಾರಿ ಅವರವರಿಗೆ. ಏನು ದಿವಸ ಒಂದು ಹೋರಾಟ ಅಂತ ಹೇಳಿದ್ರೆ ರಸ್ತೆಯಲ್ಲೇ ಬಿದ್ಕೊಂಡಿರ್ಲಿಕ್ಕಾಗ್ತದ? ಕಳೆದ 12 ವರ್ಷದಿಂದ ಹೋರಾಟ ನಡೀತಾ ಇದೆ. ಈಗ 11 ತಿಂಗಳಿಂದ ನಿರಂತರವಾಗಿ ಕಳೆದ ಈ 2023 ಜೂನ್ 16ರ ಮೇಲೆ 11 ತಿಂಗಳ ನಿರಂತರ ಹೋರಾಟ ನಡೀತಿದೆ. ಇನ್ನು ವರ್ಷ ಆಗ್ಬೇಕಾದ್ರೆ ಇನ್ನು ಸ್ವಲ್ಪ ದಿವಸ ಬಾಕಿ ಇರೋದು. ಇನ್ನು ಬರುವ ತಿಂಗಳು ಜೂನ್ 16ಕ್ಕೆ 1 ವರ್ಷ ಆಗ್ತದೆ ಈ ಹೋರಾಟಕ್ಕೆ. ರಸ್ತೆಯಲ್ಲಿದ್ದೇವೆ ನಾವು. ನೀವು ಹಲವು ಬಾರಿ ಹೇಳಿದಿರಿ, ತುಂಬಾ ವೇದಿಕೆಗಳಲ್ಲೂ ಹೇಳಿದಿರಿ. ಆದ್ರೂ ನನ್ನೊಂದು ಪ್ರಶ್ನೆ, ನಿಮ್ಮ ಹೋರಾಟದ ಉದ್ದೇಶ ಏನು? ನೋಡಿ, ಹೋರಾಟ ಅಂತ ಹೇಳಿದ್ರೆ ಉದ್ದೇಶ, ನಾವು ಹೋರಾಟ ಮಾಡುವ ಉದ್ದೇಶ ಒಂದು ಮಗು ಅಲ್ಲ. ಆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತ ಸಾವಿರ ಅಪ್ರಾಪ್ತ ಹೆಣ್ಣು ಮಕ್ಕಳ ಆತ್ಮಗಳಿಗೆ ಶಾಂತಿ ಸಿಗಬೇಕು, ಬಡ್ಡಿ ದಂಧೆ ನಿಲ್ಬೇಕು, ಹಿಂದೂ ದೇವಸ್ಥಾನ ಹಿಂದೂಗಳ ಕೈಗೆ ಬರಬೇಕದು. ಅದು ಎಂಡೋಮೆಂಟ್ ದೇವಸ್ಥಾನ, ಅದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ದೇವಸ್ಥಾನ. ಅಲ್ಲಿ ದಿವಸಕ್ಕೆ 3-4-5 ಕೋಟಿ ರೂಪಾಯಿ ಇನ್ಕಮ್ ಇದೆ ಆ ದೇವಸ್ಥಾನದಲ್ಲಿ. ಅದರಿಂದ ಬಂದ ಎಷ್ಟೋ ಸಾವಿರ ಕೋಟಿ ಹಣವನ್ನು ಬಡ್ಡಿ ದಂಧೆಗೆ, ಮೀಟರ್ ಬಡ್ಡಿ ದಂಧೆಗೆ ಬಿಟ್ಟಿದ್ದಾರೆ. ಅದರಿಂದ ದಿವಸಕ್ಕೆ ಎಷ್ಟೋ ಕೋಟಿ ಬಡ್ಡಿ ಬರ್ತದೆ. ಇದೆಲ್ಲ ಈ ಸಮಾಜಕ್ಕೆ ಯಾಕೆ ಕಾಣೋದಿಲ್ಲ? ಯಾಕೆ ಕಾಣೋದಿಲ್ಲ? ನೀವು ಹೇಳ್ತೀರಿ ಹೋರಾಟದ ಉದ್ದೇಶ ಏನು ಅಂತ ಹೇಳಿ. ಇದೆಲ್ಲ ಉದ್ದೇಶಗಳಲ್ವಾ? ಇವತ್ತು ಇದನ್ನು ಸಮಾಜದ ಮುಂದೆ ತಂದು ನಿಲ್ಲಿಸುವುದು ಉದ್ದೇಶ ಅಲ್ವಾ ನಮ್ದು? ಹಾಗಾದ್ರೆ ಯಾರೋ ಒಬ್ಬ ಕಳ್ತನ ಮಾಡ್ತಾ ಇದ್ದಾನಂತ ಹೇಳಿದ್ರೆ ನಮ್ಗೆ ಕಣ್ಣಿಗೆ ಕಾಣುವಂಥದ್ದು ಸತ್ಯವನ್ನು ನಾವು ಮುಚ್ಚಿ ಕಳ್ತನ ಮಾಡ್ಲಿ ಬಿಟ್ಟು ಬಿಡಿ, ಅತ್ಯಾಚಾರ ಮಾಡಿ ಬಿಟ್ಟು ಬಿಡ್ಲಿ, ದರೋಡ ಮಾಡ್ಲಿ ಬಿಟ್ಟು ಬಿಡಿ. ಹಾಗಾದ್ರೆ ಈ ಮಣ್ಣು ಕೊಟ್ಟಂತ ಪಾಠ, ಭಾರತ ಮಾತೆ ಕೊಟ್ಟಂತ ಪಾಠ ಇದು ಅಲ್ಲ ನಮ್ಗೆ? ಎಲ್ಲ ತಪ್ಪುಗಳನ್ನು ನೋಡಿ ಬದುಕಬೇಕು ಇಲ್ಲಿ. ಹಾಗಾದ್ರೆ ನನ್ನ ಪ್ರಶ್ನೆ ಉದ್ದೇಶ ಏನಂದ್ರೆ, ನೀವು ಹಲವು ಬಾರಿ ನಿಮ್ಮ ಏನು ತಂಡ ಇದೆ ಎಲ್ಲರ ಉದ್ದೇಶ ಒಂದಾಗಿತ್ತು, ಅತ್ಯಾಚಾರವನ್ನ ಈ ದೇಶದಿಂದ ಓಡಿಸಬೇಕು, ಅತ್ಯಾಚಾರ ಅನ್ನುವ ಪದವೇ ಈ ದೇಶದಲ್ಲಿ ಇರಬಾರ್ದು ಅನ್ನೋ ಉದ್ದೇಶ ಇರುತ್ತೆ. ಆದರೆ ನಿರಂತರವಾಗಿ 10 ತಿಂಗಳಲ್ಲಿ ಯಾರು ಮಾಡದ ಹೋರಾಟವನ್ನು ನೀವು ಮಾಡ್ತಾ ಇದ್ದೀರಾ, ಎಲ್ಲಾ ಜನಗಳಿಗೆ ತಲುಪಿಸಿದ್ದೀರಾ. ಆದರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಹತ್ಯೆಗಳು, ಅತ್ಯಾಚಾರಗಳು, ಹೆಣ್ಣು ಮಕ್ಕಳ ಮೇಲೆ ನಿರಂತರ ದೌರ್ಜನ್ಯಗಳು ನಡೀತಾನೆ ಇದೆ. ಇದಕ್ಕೇನು ಹೇಳ್ತೀರಿ? ಅದೇ ಹೇಳೋದಲ್ಲ, ಎಲ್ಲಿ ಶಾಸಕಾಂಗ ತಪ್ಪಿದೆ, ಎಲ್ಲಿ ನ್ಯಾಯಾಂಗ ತಪ್ಪಿದೆ, ಎಲ್ಲಿ ಕಾರ್ಯಾಂಗ ತಪ್ಪಿದೆ ನೋಡಿ. ಇದನ್ನೇ ಹೇಳುವಂಥದ್ದು. ನಾವು ಎಷ್ಟು ಸಲ ಕೂಗ್ಬೋದು ಸ್ವಾಮಿ? ಬಂಡೆ ಕಲ್ಲಿನ ಮುಂದೆ ಕೂಗಿದಾಗೆ ನಾವು 12 ವರ್ಷದಿಂದ ಕೂಗ್ತಾ ಇದ್ದೇವಲ್ಲ. ಎಲ್ಲಿಯಾದ್ರೂ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಕ್ತಾ? ಎಷ್ಟು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆಯಿತು? ಬಲವಂತವಾಗಿ ಲವ್ ಮಾಡಬೇಕು, ಪ್ರೀತಿ ಮಾಡಬೇಕು, ಇಲ್ಲದ್ರೆ ಅಂತ ಕೊಲೆ ಮಾಡಿದಂತ ಪ್ರಕರಣಗಳನ್ನು ನಾವು ಕಣ್ಣ ಮುಂದೆ ಕಾಣ್ತೇವೆ. ನಿನ್ನೆ ಮೊನ್ನೆ ನಡೆದಂತ, ಈಗ ಮಡಿಕೇರಿ ಇದ್ದಿರ್ಬೋದು, ಹುಬ್ಳಿ ಇರ್ಬೋದು, ಧಾರವಾಡ ಇರ್ಬೋದು. ನಿನ್ನೆಯಿಂದ ನಾನೊಂದು ರಿಕ್ಷಾದಲ್ಲಿ ಒಬ್ಬ ಪುತ್ತೂರಿನ ಕಡೆ ಅಂತ ಕಾಣ್ತದೆ, ಒಂದು ಸಣ್ಣ 8-10 ವರ್ಷದ ಮಗುವನ್ನು ಅವನು ರಿಕ್ಷಾದಲ್ಲಿ ಬಲಾತ್ಕಾರ ಮಾಡ್ತಾನೆ. ಅವನು ಅಲ್ಲಿ ಇದಕ್ಕೆ ಕಡಿವಾಣ ಹೇಗೆ ಅಂತ? ಕಡಿವಾಣ ಶಿಕ್ಷೆ ಆಗ್ಬೇಕು ಸ್ವಾಮಿ. ಆಗ್ತಿಲ್ಲ. ಸತ್ತಿದಾರಲ್ಲ ಇವರು. ಅದೇ ನರಸತ್ತ ಸರ್ಕಾರಗಳಿರುವುದು ನಮ್ಮಲ್ಲಿ, ನರಸತ್ತ ಅಧಿಕಾರಿಗಳಿರುವುದು. ಈಗ ಮೊನ್ನೆ ಮೀನ ಪ್ರಕರಣದಲ್ಲಿ ನೀವು ನೋಡಿರ್ಬೋದು, ಅವನು ಕೊಲೆ ಮಾಡಿದ್ದಾನೆ, ತಲೆ ರುಂಡವನ್ನ ಕಡ್ದಿದ್ದಾನೆ, ಪೊಲೀಸರ ಜೊತೆ ರಾಜಮಗನ ಅಂತ ನಡ್ಕೊಂಡು ಬರ್ತಾ ಇದೆ. ಹೇಳೋದಲ್ಲ, ನಾನು ಅವತ್ತೇ ಹೇಳಿದ್ದೇನೆ, ಧಾರವಾಡದ ಕೇಸ್ ಆಗುವಾಗಲೇ ಹೇಳಿದ್ದೇನೆ, ಎನ್ಕೌಂಟರ್ ಮಾಡಿ. ಕಣ್ಣಲ್ಲಿ ನೀವು ಸಾಕ್ಷಿ ಬೇಕು ನಿಮ್ಗೆ, ಐ ವಿಟ್ನೆಸ್ ಬೇಕು ನಿಮ್ಗೆ, ಪಾಪಿಗಳಿಗೆ ನಿಮ್ಗೆ ಐ ವಿಟ್ನೆಸ್ ಬೇಕು. ನೀವು
ಯಾವ್ದ್ರಲ್ಲಿ ಇಲ್ಲದವನನ್ನು ನೀವು ಎನ್ಕೌಂಟ್ರು ಇದು ಏನ್ ಮಾಡೋದಂತೆ, ಕಾಲಿಗೆ ಗುಂಡು ಹೊಡೆಯುವುದು, ಕೈಗೆ ಗುಂಡು ಹೊಡೆಯುವುದು, ಸೊಂಟದ ಕೆಳಗೆ ಗುಂಡು ಹೊಡೆಯುವುದು. ಅರೆ ನಿಮ್ಮ ಪಿಂಡ ಇದು ನಾಟಕ. ಯಾರು ಆಗುದಿಲ್ಲ ಅವನಿಗೆ ಹೊಡಿತೀರಿ ನೀವು. ಇಂಥದ್ದನ್ನು ಲೈವ್ ಇದು ಹತ್ಯೆ ಮಾಡ್ತಾನೆ. ಒಂದು ಹುಡುಗಿಯನ್ನು ಕಾಲೇಜ್ ಕ್ಯಾಂಪಸ್ ಒಳಗಡೆ ಲೈವ್ ಹತ್ಯೆ ಮಾಡ್ತಾನೆ. ಅವ್ನಿಗೆ ಇನ್ನೂ ಸಾಕ್ಷಿ ಬೇಕಾ? ಅವನನ್ನು ಇನ್ನೂ ಸರ್ಕಾರದಲ್ಲಿ ನೀವು ಸಾಕ್ತೀರಿ, ಅವನನ್ನು ಜೈಲಲ್ಲಿ ಇಟ್ಕೊಂಡು ಅವನನ್ನು ಎಷ್ಟು ವರ್ಷ ಸಾಕ್ತೀರಿ ನೀವು? ಅದಕ್ಕೆ ಸಾಕ್ಷಿಗಳು ಬೇಕು ನಿಮ್ಗೆ, ಐ ವಿಟ್ನೆಸ್ಗಳು ಬೇಕು. ಧರ್ಮಸ್ಥಳದಲ್ಲೇ ಆದ ಹಾಗೆ ಐ ವಿಟ್ನೆಸ್ಗಳನ್ನು ಸಾಯಿಸಿ ಬಿಟ್ರೆ ಮತ್ತೆ ಅವನಿಗೆ ಶಿಕ್ಷೆ ಇಲ್ಲ, ಏನಿಲ್ಲ. ಕೊಂದೇ ಬಿಟ್ಟ. ಅರೆ ಲೈವ್ ವಿಡಿಯೋ ಇದೆ ಅಲ್ಲಿ, ನಿಮ್ಗೆ ಇನ್ನೇನು ಸಾಕ್ಷಿ ಬೇಕು ನಿಮ್ಗೆ? ಏನ್ ಬೇಕು ನಿಮ್ಗೆ? ನೀವು ಹೇಳೋ ಪ್ರಕಾರ ನ್ಯಾಯ ಪ್ರಕರಣದಲ್ಲಿ ಗುಂಡು ಹೊಡಿತೀರಿ, ಇನ್ನೂ 2 ಹೆಣ್ಣು ಮಕ್ಕಳು ಉಳಿತಿದ್ರು. ನ್ಯಾಯದಲ್ಲಿ ಅವನನ್ನು ಒಬ್ಬನನ್ನೇ ಅಲ್ಲಿ ಎನ್ಕೌಂಟರ್ ಮಾಡ್ತಿದ್ರೆ ಬೇರೆ ಕೇಸ್ಗಳಲ್ಲಿ ನೀವು ಮಾಡೋದಿಲ್ವಾ? ಪೊಲೀಸ್ಗಳು ಸುಮ್ಮನೆ ಎಲ್ಲಾದ್ರೆ ಮಾಡೋದಿಲ್ವಾ? ಅವನು ಓಡಿದ, ಪೊಲೀಸ್ ಮೇಲೆ ಹಲ್ಲೆಗೆ ಯತ್ನ ಮಾಡಿದ, ಅದಕ್ಕೋಸ್ಕರ ಹೊಡೆದಿದ್ದೇವೆ ಅಂತೇಳಿ ಸುಳ್ಳಲ್ವಾ? ಎಷ್ಟು ಕೇಸ್ಗಳಲ್ಲಿ ನೀವು ಮಾಡಲಿಲ್ಲ? ಇಂಥದ್ರಲ್ಲಿ ಮಾಡಿ ನಿಮ್ದು ಏನು ಬುದ್ಧಿವಂತಿಕೆ ಇದರಲ್ಲಿ ತೋರಿಸಿ ನೀವು. ಅದನ್ನು ಬಿಟ್ಟು ಅಲ್ಲಿ ಜೈಲಿಗೆ ಕೊಂಡೋಗಿ ಹಾಕ್ತೀರಿ, ಅಲ್ಲಿ ಸಾಕ್ತೀರಿ, ಅವನಿಗೆ ಬಿರಿಯಾನಿ ಕೊಡಿಸ್ತೀರಿ. ಇನ್ನು ಐ ವಿಟ್ನೆಸ್ಗಳನ್ನು ದುಡ್ಡು ಕೊಟ್ಟ, ಇಲ್ಲಾಂದ್ರೆ ಬಗ್ಗದಿದ್ರೆ ಅವನನ್ನು ಸಾಯಿಸಿ, ಏನಾದ್ರೂ ಬೆದರಿಸಿ ಎದುರಿಸಿ ಸಾಕ್ಷ್ಯ ನಾಶ ಮಾಡ್ತೀರಿ. ಧರ್ಮಸ್ಥಳದಲ್ಲಿ ಮಾಡಿದ ಹಾಗೆ ಸಾಕ್ಷ್ಯ ಐ ವಿಟ್ನೆಸ್ ಇಲ್ಲದಿದ್ರೆ ಕೇಸ್ ಇಲ್ಲ. ಕುಲಾಸೆ ಆಯ್ತು, ಮುಗಿದೋಯ್ತಲ್ಲ. ಅದರಲ್ಲೂ ಕರ್ನಾಟಕದಲ್ಲಿ ವಿಶೇಷವಾಗಿ ಕಳೆದ 2 ದಿನಗಳಿಂದ ಇನ್ನೂ ತೀವ್ರವಾಗಿ ನಾನು ಹೇಳುವಂತದ್ದು ಇನ್ನೂ ಅಧಿಕ ಆಗ್ತದೆ. ಇವತ್ತು ಜನರಿಗೆ ಈ ಸೌಜನ್ಯ ತೋರಿಸ್ತಿದ್ದಾಳೆ. ಯಾವ ರೀತಿಯಲ್ಲಿ ನೋಡಿ, ಜನರಿಗೆ ಸೌಜನ್ಯ ಒಂದು ಹೆಣ್ಣು ಮಗು ಅಲ್ಲ, ಅವಳು ಎಲ್ಲೆಲ್ಲಿ ಬೆಂಕಿ ಹತ್ತಲ ಅಂತ ಹೇಳಿದ್ರೆ ಇಡೀ ಸಮಾಜವನ್ನು ಎಬ್ಬಿಸ್ಬಿಡ್ತಾಳ ಅವಳು. ನೋಡಿ ಯಾವ ರೀತಿಯಲ್ಲಿ ಹೆಣ್ಣುಗಳನ್ನು ಹತ್ಯೆ ಮಾಡ್ತಾರೆ, ಯಾವ ರೀತಿ ಮಾತೆಯರಿಗೆ ಅನ್ಯಾಯ ಆಗ್ತಾ ಇದೆ, ಎಲ್ಲವನ್ನು ಸಮಾಜಕ್ಕೆ ತಿಳಿಸುವಂತ ಕೆಲಸ ಆಗ್ತಿದೆ ಸ್ವಾಮಿ. ಸೌಜನ್ಯನ ಹೋರಾಟ ನಿಂತದ್ದಲ್ಲ, ಒಂದು ಸಣ್ಣ ಬ್ರೇಕ್ ಅಷ್ಟೇ. ಇದು ಸಣ್ಣ ಬ್ರೇಕ್. ಮುಂದಿನ ದಿನಗಳಲ್ಲಿ ಇವತ್ತು ಮೊನ್ನೆ ನೋಟದ ಅಭಿಯಾನ ಆಯ್ತು, ಆ ಒಂದು ಅಂಕಿಅಂಶ ಸಿಗ್ಲಿ, ನಿಮ್ಗೆ ಆಗ ಗೊತ್ತಾಗ್ತದೆ ಈ ರಾಜ್ಯದಲ್ಲಿ ನಾವು ಏನು ಹೇಳಿದ್ದೇವೆ, ಕಳೆದ ವಿಧಾನಸೌಧದ ಹಿಂದೆ ನಾವು ಏನು ಮಾತಾಡಿದ್ದೇವೆ, ಈಗ ಏನು ಮಾತಾಡ್ತಿದ್ದೇವೆ, ಮುಂದೆ ಏನಾಗ್ತದೆ, ಇದೆಲ್ಲವನ್ನು ಕಣ್ಣಲ್ಲಿ ನೋಡ್ಲಿಕ್ಕೆ ಇದೆ ಈ ಸಮಾಜ. ಸೌಜನ್ಯನು ಕೂತಿಲ್ಲ, ನಾವು ಕೂತ್ರೆ ಅವಳ ಕೆಲಸ ನಡೀತಾ ಇದೆ. ಇವತ್ತು ಏನು ಈ ಹೆಣ್ಣು ಮಕ್ಕಳ ಒಂದೊಂದು ಹತ್ಯೆಗಳು, ಅತ್ಯಾಚಾರಗಳು ನಡೀತೇವೆ, ಇದಕ್ಕೆಲ್ಲ ಕಾರಣ ಒಂದು ಸೂಚನೆಯನ್ನು ಕೊಡ್ತಾ ಇದೆ ಈ ಮಗು ಸೌಜನ್ಯ. ನನ್ಗೆ ನ್ಯಾಯ ಸಿಗ್ಲಿಲ್ಲ, ಇನ್ನೊಂದಷ್ಟು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದಾಗ ಇಡೀ ಸಮಾಜ ಎದ್ದೇಳುವಂತ ಕೆಲಸ ಮಾಡ್ತಾಳೆ ಅವಳು. ಖಂಡಿತವಾಗ್ಲು ಇವತ್ತು ಎಷ್ಟು ಜನ ಹೇಳ್ತಾರೆ, ಸೌಜನ್ಯನಿಗೊಂದು ನ್ಯಾಯ ಸಿಕ್ತಿದ್ರೆ ಇವತ್ತು ಇಷ್ಟು ಹೆಣ್ಣು ಮಕ್ಕಳು ಸಾಯ್ಲಿಕ್ಕೇನೆ ಇರಲಿಲ್ಲ. ಈಗ ನೋಟದಲ್ಲಿ ನೀವು ಅನ್ಕೊಂಡಷ್ಟು ಮತ ಬರದಿದ್ರೆ ಏನ್ ಮಾಡ್ತೀರಾ? ಅರೆ ನೋಟವೇ ನಮ್ದೊಂದು ಉದ್ದೇಶ ಅಲ್ಲ. ನೋಟ ನಮ್ಗೆ ಸಿಕ್ಕಂತ ಒಂದು ಅವಕಾಶ. ಹೋರಾಟದ ಮಧ್ಯದಲ್ಲಿ ನಮ್ಗೊಂದು ನೋಟ ಸಿಕ್ಕಂತ ಅವಕಾಶವನ್ನು ಸದುಪಯೋಗ ಪಡ್ಕೊಂಡಿದ್ದೇವೆ ಅಷ್ಟೇ. ನೋಟ ಹತ್ಯೆ ಮತ ಬರಲಿ, ನಾವೇನು ಮನೇಲಿ ಮಲಗ್ಲಿಕ್ಕಾಗ್ತದ? ಸೌಜನ್ಯ ನ್ಯಾಯ ಸಿಗ್ಲೇಬೇಕದು. ಅತ್ಯಾಚಾರಿಗಳು ಯಾರು, ರಕ್ಷಕರು ಯಾರು ಆಗ್ಲೇಬೇಕಲ್ಲ. ಅದನ್ನು ಬಿಡ್ಲಿಕ್ಕಾಗ್ತದ? ನೋಟದಲ್ಲಿ ಓಟು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಕೂತ್ಕೊಳ್ಲಿಕ್ಕಾಗ್ತದ ನಾವು? ಅರೆ ನೋಟದಲ್ಲಿ ಓಟು ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಮ್ದು ಏನೋ ನಾವು ಹೋರಾಟ ಕಮ್ಮಿ ಮಾಡಿದ್ದೇವೆ ಅಂತ ಅನಿಸ್ತದೆ ನಮ್ಗೆ. ಇನ್ನು ಹೋರಾಟವನ್ನು ತೀವ್ರಗತಿಯಲ್ಲಿ ಮಾಡ್ತೇವೆ ನಾವು. ಅದು ರೀ ನಮ್ದು ಶಕ್ತಿ, ಅದು ನಮ್ಮ ಶಕ್ತಿ. ಓಟು ಜಾಸ್ತಿ ಬಂದ ತಕ್ಷಣ ಓಟು ಬಂದಿರಂತೆ ಮಲಗುವಂತ ಪ್ರವೃತ್ತಿ ನಮ್ದಲ್ಲ. ಓಟು ಕಮ್ಮಿ ಬಂತು, ಅದೇ ಓಟು ಸಿಕ್ಕಿದ್ರು ಕೂಡ ನೋಟದಲ್ಲಿ ಕೂಡ ನಮ್ದು ಕಿಚ್ಚು ಜಾಸ್ತಿ ಆಗ್ತದೆ. ಇನ್ನು ಜನರು ಆದೇಶ ಮಾಡಿದ್ದಾರೆ ನಮ್ಗೆ, ನೋಟದ ಓಟು ಕಮ್ಮಿ ಬಂದಿದೆ, ನಮ್ದು ಕೆಲಸ ಕಮ್ಮಿ ಆಗಿದೆ ಅಂತ ತಿಳ್ಕೊಂಡು ನಮ್ಮ ಜವಾಬ್ದಾರಿಯನ್ನು ಇನ್ನೂ ಜಾಸ್ತಿ ಮಾಡ್ತೇವೆ, ದುಪ್ಪಟ್ಟು ಮಾಡ್ತೇವೆ ನಾವು. ಅದೇ ರೀತಿಯಲ್ಲಿ ನೋಟಕ್ಕೆ ಓಟು ಜಾಸ್ತಿ ಸಿಕ್ಕಿದೆ, ಜವಾಬ್ದಾರಿ ಜಾಸ್ತಿ ಬಂತು ನಮ್ಗೆ, ಅದು ಕೂಡ ಒಳ್ಳೆಯದೇ. ನಮ್ಗೆ ಕಮ್ಮಿ ಸಿಕ್ಕಿದ್ರು ಚಾಲೆಂಜೇ, ಜಾಸ್ತಿ ಸಿಕ್ಕಿದ್ರು ಚಾಲೆಂಜೇ. ನಾವು ಚಾಲೆಂಜ್ ಅನ್ನು ಸ್ವೀಕಾರ ಮಾಡೋರು ಸ್ವಾಮಿ. ನಾವು
ನಿದ್ದೆ ಮಾಡುವವರಲ್ಲ. ನಮ್ಗೆ ಇದಕ್ಕೆ ತಾರ್ಕಿಕ ಅಂತ್ಯ ಆಗ್ಲೇಬೇಕು. ಹಾಗಾದ್ರೆ ಮಹೇಶ್ ಶೆಟ್ರು ಮತ್ತೆ ತಂಡ ಎಲ್ಲದಕ್ಕೂ ತಯಾರಾಗಿದೆ. ಯಾಕಂತ ಹೇಳಿದ್ರೆ ನಾವು ಹೇಳಿದ್ದೇನು ಸೌಜನ್ಯನ ರೇಪ್ ಅಂಡ್ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಆಗಿರುವಂತ ಜಾಗ, ಅದು ಸತ್ಯದ ಜಾಗ, ಅದು ಧರ್ಮದ ನೆಲೆ, ಅದು ಅಲ್ಲಿ ತೀರ್ಮಾನ ಆಗ್ಲೇಬೇಕು. ಹಾಗಾದ್ರೆ ಎಲೆಕ್ಷನ್ ಕೌಂಟಿಂಗ್ ನಂತರ ಹೋರಾಟಗಳು ಮುಂದುವರಿತದೆ ಅಂತ. ಅರೆ ಹೋರಾಟ ಇವತ್ತು ಆಗ್ತಿದೆ ಸ್ವಾಮಿ, ನೀವು ಯಾಕೆ ಅದನ್ನು ಮುಂದುವರಿತಿದ್ದ ಕೇಳ್ತೀರಿ ನೀವು? ಜನಗಳ ಅಭಿಪ್ರಾಯ. ಅರೆ ಜನಗಳ ಅಭಿಪ್ರಾಯ ಇರ್ತದೆ, ಅಷ್ಟು ಇಂಟ್ರೆಸ್ಟ್ ಅಲ್ಲಿ ಇದ್ದಾರೆ, ಬೇಕು ನ್ಯಾಯ ಅಂತ ಹೇಳಿ. ಅವ್ರನ್ನ ಆಸೆ ಇರ್ತದೆ, ನ್ಯಾಯ ಸಿಗ್ಲೇಬೇಕು ಅಂತ ಹೇಳಿ. ಇವತ್ತು ಏನು ನಾವು ಹೇಳ್ತೇವ, 10 ಓಟು ಸಿಕ್ಕಿದ್ರು ಹೋರಾಟ ದುಪ್ಪಟ್ಟಾಗ್ತದೆ, ಹೆಚ್ಚು ಮತ ಸಿಕ್ಕಿದ್ರು ಹೇಗೆ ಡಬಲ್ ಆಗ್ತದೆ. ಅದೇ ರೀತಿ ಜನರಿಗೆ ಇವತ್ತು ಅನಿಸ್ತಿದೆ, ಹೋರಾಟ ಮಾಡಿ ನಾವು ಬರ್ತೇವೆ ಅಂತ ಹೇಳಿ. ಆ ಇಂಟ್ರೆಸ್ಟ್ ಇದೆ ಅಲ್ಲ, ಅದಕ್ಕೋಸ್ಕರ ಜನರ ಭಾವನೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನು ನಾವು 100ಕ್ಕೂ ಮಾಡ್ತೇವೆ. ನಾವು ಏನು ಸೌಜನ್ಯ ಪರ ಹೋರಾಟಗಾರರು ಮೈಶೆಟ್ಟಿ ತಿಮ್ಮನಹಳ್ಳಿ ಇರ್ಬೋದು, ಮಟ್ಟಣ್ಣವರು ಇರ್ಬೋದು, ತಮ್ಮಣ್ಣ ಇರ್ಬೋದು, ಪ್ರಸನ್ನರವಿ ಇರ್ಬೋದು, ಜಯಂತಿ ಇರ್ಬೋದು, ನಮ್ಮ ಲಾಯರ್ ಮೋಹಿತ್ ಅವರು ಇರ್ಬೋದು, ದಿನೇಶ್ ಗಾಣಿಗೆ ಇರ್ಬೋದು, ಸೌಜನ್ಯನ ಮುಂಚೂಣಿ ಹೋರಾಟಗಾರರಲ್ಲಿ ಯಾರ್ಯಾರಿದ್ದಾರೆ, ಸೌಜನ್ಯನ ಮನೆಯವರು ದೊಡ್ಡ ಮಟ್ಟದಲ್ಲಿ ಇವತ್ತು ನಿಂತಿದ್ದಾರೆ ನಮ್ಮ ಜೊತೆಯಲ್ಲಿ. ಸಂತೋಷ್ ರಾವ್ನ ಮನೆಯವರು ನಿಂತಿದ್ದಾರೆ ಡಬಲ್ ಮರ್ಡರಲ್ಲಿ. ಅವ್ರ ಮಗ ಗಣೇಶ ನಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ಇಳಿದಿದ್ದಾರೆ. ನಾವೇನು ಸುಮ್ಮನೆ ಇರ್ತಾರೆ, ಇಷ್ಟು ಜನ ಬೆಂಬಲ ಕೊಡುವಾಗ, ಇಷ್ಟು ಏನು ತೊಂದರೆಗೀಡಾದವರು ನಮ್ಮ ಜೊತೆಯಲ್ಲಿ ನಿಲ್ಲುವಾಗ ಇವತ್ತು ಎಷ್ಟು ಸಾಕ್ಷಿಗಳು ಬರ್ತಾ ಇದ್ದಾವೆ. ನಿಮ್ಮಿಂದ ಸಾಧ್ಯ ಅಂತ ಹೇಳಿದ್ರು ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗ್ತದೆ, ಆಗೋದೇ ಇಲ್ಲ. ತಾರ್ಕಿಕ ಅಂತ್ಯ ಮಾಡಿಯೇ ಮಾಡ್ತೇವೆ. ಹೋರಾಟ ಕಡಿಮೆ ಆಗಿದೆಯಾ ಅನ್ನೋ ಕೇಳುವ ಉದ್ದೇಶವೇ. ಈಗ ಈ ಜನಗಳೇನಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ, ಈ ಎಲೆಕ್ಷನ್ ಇಂದಾಗಿ ಜನ ಬೆಂಬಲ ಮಹೇಶ್ ಶೆಟ್ರಿಗೆ ಕಡಿಮೆ ಆಗಿದೆ, ಅದಕ್ಕೆ ಹಿಂದೆ ಸರ್ತಿದ್ದಾರೆ. ಖಂಡಿತ ಇಲ್ಲ. ಇವತ್ತೇನು ಅಂತ ಹೇಳಿದ್ರೆ, ನನ್ನ ಲೆಕ್ಕದಲ್ಲಿ ನೀವೀಗೊಂದು ಮೀಟರ್ ಬಡ್ಡಿ ತಂದಂತ ಹೇಳಿದ್ರಿ. ಇವತ್ತು ಒಂದು 4-5 ದಿವಸದಿಂದ ಎಷ್ಟು ಕೇಸ್ಗಳು ದಾಖಲಾಗ್ತಿದ್ದಾವೆ. ಈ ಕಾರ್ಯಾಂಗದ ವ್ಯವಸ್ಥೆ ಏನಿದೆಯೋ ಅವ್ರು ಕೈ ಚೆಲ್ಲಿ ಕೂರ್ತಾ ಇದ್ದಾರೆ. ನಮ್ಗೆ ಬರೋದಿಲ್ಲ, ಅದು ಅವ್ರಿಗೆ ಬರೋದಿಲ್ಲ, ಇವ್ರಿಗೆ ಬರೋದಿಲ್ಲ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳಿ ಒಂದು ನೀಚ ಒಂದು ಕೆಲಸವನ್ನು ಮಾಡ್ತಿದೆ ಈ ಪೊಲೀಸ್ ಅಧಿಕಾರಿಗಳು. ಏನು ಕಾನೂನಿನಲ್ಲಿದ್ದ ಯಾವುದೇ ಒಂದು ಕಂಪ್ಲೇಂಟ್ ಬಂದ್ರೆ ಫಸ್ಟ್ಗೆ ತಗೊಳ್ಳಿ, ಯಾವುದೇ ಅರೆ ತನಿಖೆ ಮತ್ತೆಪ್ಪ, ನೀನ್ ತನಿಖೆ ಮತ್ತೆ ಮಾಡು, ನನ್ನ ಪಿಂಡ ಯಾವಾಗ ಬೇಕಾದ್ರೂ ಮಾಡು. ನೀನು ಫಸ್ಟ್ಗೆ ಬಂದ ಕಂಪ್ಲೇಂಟ್ ತೆಗೋ, ಏನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಮತ್ತೆ ತನಿಖೆ ಮಾಡು ಅದ್ರಲ್ಲಿ ಏನಿದೆ ಅಂತ ಹೇಳಿ. ಅಲ್ಲ, ಉಳಿದವ್ರದ್ದೆಲ್ಲ ತಗೊಳ್ತಾರೆ, ನಿಮ್ಮದು ಯಾಕೆ ತಗೊಳ್ಳೋದು? ನಿಮ್ಮದು ಮಾತ್ರ ಯಾಕೆ ತಗೊಳ್ಳೋದಿಲ್ಲ? ನಂದು ಡೀಲ್ ಇಲ್ಲಲ್ಲ, ಇವರೆಲ್ಲ ಡೀಲ್ ಮಾಸ್ಟರ್ಗಳೇ ಇರಲ್ಲ. ಸ್ಟೇಷನ್ ಅಲ್ಲಿ ವ್ಯಾಪಾರಕ್ಕೆ ಕೂತವರು, ಅಲ್ಲಿ ಹೋದ್ರೆ ಸ್ಟೇಷನ್ ಅಲ್ಲಿ ಅಧಿಕಾರಿ ಇರೋದಿಲ್ಲ, ಅಲ್ಲಿ ಸರ್ಕಾರ ಇರೋದಿಲ್ಲ, ಇಲ್ಲಿ PSI ಇರೋದಿಲ್ಲ, ಅಲ್ಲಿ ಕಂಪ್ಲೇಂಟ್ ತಗೊಳ್ಳೋನು ಇರೋದಿಲ್ಲ. ಇದೇ ರೀತಿ ನಾಟಕ. ಒಂದು ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ತನಕ ಹೆಣ ಕಾಯ್ಬೇಕು, ಹೆಣ. ಈ ಸರ್ಕಾರ ಸತ್ತಿದ್ಯಾ? ಲಜ್ಜೆ ಕೆಟ್ಟ ಸರ್ಕಾರಕ್ಕೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ? ಅದು ಅನ್ಸೋದಿಲ್ಲ ನಮ್ಗೆ. ಗೃಹ ಇಲಾಖೆ ಉಂಟಾ ಇಲ್ವಾ? ಅವನೊಬ್ಬ ಹುಡುಗಿಯರ ತರ ಮಾತಾಡ್ತಾನೆ, ಒಂದು ಮಾತಾಡೋದಕ್ಕೂ ಇತಿಮಿತಿ ಇಲ್ಲ. ಒಂದು ಗೃಹ ಇಲಾಖೆ ಇಟ್ಕೊಂಡು ಒಂದು ಸ್ಟೇಷನ್ ಅನ್ನು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಇವರಿಗೆ. ಸ್ಟೇಷನ್ ಅನ್ನು ಮನೆಗೆ ಹೋಗಿ ಮೀಟರ್ ಬಡ್ಡಿ ದಂಧೆ ವಸೂಲು ಮಾಡ್ತಾ ಇದ್ದಾರೆ, ಓಡಿದ್ದಾರೆ. ಎಷ್ಟು ಮಂದಿ ಸಾಯ್ತಾ ಇದ್ದಾರೆ ಇವತ್ತು, ಕಣ್ಣಿಗೆ ಕಾಣುವುದಿಲ್ಲ ಇವರಿಗೆ. ಅಲ್ಲ, ಸಾಯ್ತಾ ಇದ್ದಾರೆ, ಮನೆಯವ್ರು ಯಾಕೆ ಸುಮ್ಮನೆ ಇದ್ದೀರಿ? ಅರೆ ಮನೆ ಸುಮ್ಮನೆ ಇದ್ರೆ ಸ್ವಾಮಿಯಲ್ಲಿ ಕಂಪ್ಲೇಂಟ್ ತಗೊಳ್ಳಿದ್ರೆ ಏನ್ ಮಾಡ್ತಿದ್ ನೀವು? ಹೋದ ತಕ್ಷಣ ಪೊಲೀಸ್ನವ್ರು ಹೇಳ್ತಾರೆ, ನೀವು ಬಡ್ಡಿಗೆ ತಗೊಂಡದ್ದು ತಪ್ಪು, ನೀವು ತಗೊಂಡದ್ದು ಯಾಕೆ? ಇದೇ ನಾಟಕ. ಈಗ ಅದೇ ಸ್ವಸಹಾಯದವರು ಬೇರೆ ಕಂಪ್ಲೇಂಟ್ ಕೊಡ್ಲಿ, ಆ ಯೋಜನೆಯವರು ಸ್ವಸಹಾಯದವರು ಎಲ್ಲ ಕಂಪ್ಲೇಂಟ್ ಕೊಡ್ಲಿ, ಎಷ್ಟು ಬೇಗ ತಗೊಳ್ತಾರೆ ಗೊತ್ತದು. ಅದಕ್ಕೆ ಹೇಳೋದು, ಈ ದೇಶದಲ್ಲಿ ಕಾನೂನಿನ ವ್ಯವಸ್ಥೆಯಲ್ಲಿ
ಬದಲಾವಣೆ ಬರಲೇಬೇಕು. ಇಲ್ಲಿ ಸಾಮಾನ್ಯ ಜನರಿಗೆ ಬದುಕಲಿಕ್ಕೆ ಇಲ್ಲ. ದುಡ್ಡಿದ್ದವನು ಮಾತ್ರ ಬದುಕಬೇಕು ಅನ್ನುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ಅತ್ಯಾಚಾರಿಗಳು ಬದುಕ್ತಾರೆ, ಮೀಟರ್ ದಂಧೆ ಮಾಡೋರು ಬದುಕ್ತಾರೆ, ಸಮಾಜವನ್ನು ಹಾಳು ಮಾಡುವಂತ ಅತ್ಯಾಚಾರಿಗಳು ಬದುಕ್ತಾರೆ. ನೋಡ್ತಿದ್ದೀರ ನೀವೆಲ್ಲಲ್ಲಿ. ಅಲ್ಲ, ಈಗ ಅಗತ್ಯಕ್ಕೆ ಸಾಲ ತಕೊಂಡು ಕಟ್ಟದಿರು ತಪ್ಪಲ್ಲ ನೋಡಿ. ಅಗತ್ಯಕ್ಕೆ ತಗೊಂಡದ್ದು ಕಟ್ಲೇಬೇಕು ಸ್ವಾಮಿ. ನಾವ್ ಎಲ್ಲಿ ಹೇಳ್ತೇವೆ ಸಾಲ ಕಟ್ಬೇಡಿ ಅಂತ ಹೇಳಿ? ಏನೊಂದು ಸಾಲ ತಗೊಂಡದಕ್ಕೆ ಒಂದು ಇಷ್ಟು ಬಡ್ಡಿಯಿಂದ ಇಲ್ವಕ್ಕೆ? ಇದು ಬ್ಯಾಂಕಿನ ಬಡ್ಡಿಗಿಂತ ಡಬಲ್ ಟ್ರಿಬಲ್ ಮಾಡಿದ್ರೆ ಯಾರೇ ಕಟ್ತಾರೆ? ನೀವು ಕಟ್ತೀರಾ? ನೀವು ಕಟ್ತೀರಾ? ನಿಮ್ಮ ಸೂರನ್ನು ಕಳ್ಕೊಂಡು, ನಿಮ್ಮ ಮನೆಗಳನ್ನು ಕಳ್ಕೊಂಡು ಬದುಕ್ತೀರಾ ನೀವು? ಬ್ಯಾಂಕಿಗಿಂತ ಡಬಲ್ ಬಡ್ಡಿ. ಉಳಿತಾಯ ಇಲ್ಲವೇ ಇಲ್ಲ. ಉಳಿತಾಯ ಕೊಡ್ಲಿಕ್ಕೇನೆ ಇಲ್ಲ. ಎಷ್ಟು ಜನರ ಉಳಿತಾಯ ಬಾಕಿಯಾಗಿದೆ? ಉಳಿತಾಯ ಕೊಡ್ಲಿಕ್ಕಿಲ್ಲ. ಸತ್ಯನಾರಾಯಣ ಪೂಜೆ ಮಾಡೋದು ಸಂಘಗಳ ಮುಖಾಂತರ, ಅದರ ದುಡ್ಡು ಒಳಗೆ. ಗಣಪತಿ ಹೋಮ ಮಾಡೋದು ಅದು ಒಳಗೆ. ಭಜನೆ ಮಾಡೋದು ಅದು ಒಳಗೆ. ಎಲ್ಲ ಒಳಗೆ. ದಾನನಿಲ್ಲ, ಧರ್ಮನಿಲ್ಲ, ಮಣ್ಣ ಗಟ್ಟಿನಿಲ್ಲ. ಇದನ್ನು ನೋಡ್ಕೊಂಡು ಸಹಿಸಿಕೊಳ್ಳಲಿಕ್ಕೆ ಆಗ್ತದ? ಇದಕ್ಕೆ ಏಜೆಂಟ್ಗಳು, ಈ ಸ್ಟೇಷನ್ಗಳು. ಮೊನ್ನೆ ಇಲ್ಲಿ ನಮ್ಮ ಬಂಟ್ವಾಳದಲ್ಲಿ ಎಲ್ಲ ಒಬ್ಬ ಪೊಲೀಸ್ ಅಪ್ಪನೇ ಹೇಳ್ತಾ ಇದ್ದಾರಂತೆ, ಕಟ್ಟಬೇಕು ನೀವು, ದುಡ್ಡು ಕಟ್ಟಿ. ಇವನು ಏಜೆಂಟ್ ಅಂದ್ರೆ ಇದು ಸ್ವಸಹಾಯ ಸಂಘ. ಇಂಥ ಪೊಲೀಸ್ಗಳಿದ್ದಾರೆ. ನಾನು ಹೇಳುದು, ಇಂಟೆಲಿಜೆನ್ಸ್ ಎಲ್ಲಿ ಹೋಗಿದೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣ 12 ವರ್ಷದಿಂದ ಹೋರಾಟ ಆಗ್ತಿದೆ. ನೀವು ಸತ್ತಿದ್ದೀರಾ ಪಾಪಿಗಳೇ ನೀವು. ನಿಮ್ದು ಇಂಟೆಲಿಜೆನ್ಸ್ ಏನು? ಮಣ್ಣು ತಿಂತ ಇದೆಯಾ? ಮಣ್ಣು ತಿಂತ ಇದೆಯಾ? ಬೇಡದನ್ನೆಲ್ಲ ಇಂಟೆಲಿಜೆನ್ಸ್ ಇದೆ ನಿಮ್ಗೆ. ಇದಕ್ಕೇನಾಗಿದೆ ನಿಮ್ಮ ಇಂಟೆಲಿಜೆನ್ಸ್? ಅರೆ ಪಾಪಿಗಳು ನೀವು. ನಿಮ್ಗೆ ಅಣ್ಣಪ್ಪ ಮಂಜುನಾಥ ದೇವರ ಶಾಪ. ಮಣ್ಣು ತಿಂದು ಹೋಗ್ತೀರಿ ನೀವು. ಮಣ್ಣು. ನಿಮ್ಮ ಮನೆಯವರು ಕೂಡ, ನಿಮ್ಮ ಸಂತಾನ ಕುಟುಂಬ ಮಣ್ಣು ತಿಂತಾರೆ ನಿಮ್ಮ ಒಬ್ಬೊಬ್ಬನಿಂದ ಮಾಡಿದ ತಪ್ಪಿನಿಂದಾಗಿ. ಅಣ್ಣಪ್ಪ ಮಂಜುನಾಥ ಬಿಡೋದಿಲ್ಲ. ಧರ್ಮದ ಪರವಾಗಿ ಕೆಲಸ ಮಾಡಿ. ಏನು ತಿನ್ಬೇಕು ಈ ರೀತಿ ಹೇಳಿ ತಿನ್ನೋದಲ್ಲ. ಅತ್ಯಾಚಾರಿಗಳ ಹೇಳನ್ನು ತಿನ್ನೋದಲ್ಲ ನೀವು. ಮೀಟರ್ ಬಡ್ಡಿ ದಂಧೆವರ್ದಿ ಹೇಳು ತಿನ್ನೋದಲ್ಲ ನೀವು. ಸರ್ಕಾರ ಸಂಬಳ ಕೊಡ್ತದೆ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ. ನಾವು ಎಷ್ಟು ಹೋರಾಟ ಮಾಡಬೇಕು? ಎಷ್ಟು ಹೋರಾಟ ಮಾಡಬೇಕು ಹೇಳ್ತೀನಿ. ನೀವು ಮಾಡಿದ್ರೆ ಬೈತಾರೆ ಅವರು. ಬೈಯದೆ ನಾವು ಏನ್ರಿ ಮಾಡ್ಬೇಕು? ನಿಮ್ಗೆ ಏನ್ ಮಾಡ್ಬೇಕು? ಕಾನೂನು ನಿಮ್ಮ ಕೈಯಲ್ಲಿರುವುದು, ಪೆನ್ನು ನಿಮ್ಮ ಕೈಯಲ್ಲಿ. ನೀವು ಬರ್ದದ್ದನ್ನು ಆ ರೀತಿ ಕೇಸ್ ಮಾಡಿ ಹಾಕ್ತೀರಿ. ನೀವು ನಮ್ಮಂತ ಹೋರಾಟಗಾರರ ಮೇಲೆ ಬೇಕಾದ್ದನ್ನು ಬರ್ದಾಕ್ತೀರಿ ನೀವು. ನೋಡುವ, ಅತ್ಯಾಚಾರಿಗಳ ಬಗ್ಗೆ ನೀವು ಸುಳ್ಳು ಬರಿಬೇಡಿ, ಸತ್ಯವನ್ನು ಬರೀ ನೋಡುವಂತಲ್ಲ. ತಾಕತ್ತಿದ್ರೆ ನಿಮ್ಗೆ ಈ ದೇಶದ ಕಾನೂನು, ಈ ದೇಶದ ಮಣ್ಣು ನಿಮ್ಗೆ ವಿದ್ಯೆ ಕೊಟ್ಟಿದೆ, ಹಣ ಕೊಟ್ಟಿದೆ, ಕೆಲಸ ಕೊಟ್ಟಿದೆ, ಎಲ್ಲವನ್ನು ಕೊಟ್ಟಿದೆ ಅಲ್ಲ ನಿಮ್ಗೆ. ತಪ್ಪಲ್ಲ ಅದು ಕೊಟ್ಟದ್ದು. ಒಂದು ಒಳ್ಳೆ ಕೆಲಸ ಮಾಡಿ ಸಮಾಜಕ್ಕೋಸ್ಕರ. ಸಾವಿರಕ್ಕಿಂತ ಮೊನ್ನೆ ಈ ಮಣ್ಣಲ್ಲಿ ಹುಟ್ಟಿದ್ದೀರಲ್ಲ ನೀವು, ಅದನ್ನಾದ್ರೂ ಮಾಡ್ತೀರ ನೀವು ಇಂಟೆಲಿಜೆನ್ಸ್ನವರು? ನಿಮ್ಗೆ ಗೊತ್ತಾಗೋದಿಲ್ಲ ಧರ್ಮಸ್ಥಳದಲ್ಲಿ ಎಷ್ಟು ಅತ್ಯಾಚಾರ ಕೊಲೆಯಾಗಿದೆ, ಎಷ್ಟು ಮೀಟರ್ ಬಡ್ಡಿ ದಂಡ ಆಗ್ತದೆ, ಎಷ್ಟು ಸಾಕ್ಷಿಗಳನ್ನು ಕೊಲೆ ಮಾಡಿದ್ದಾರೆ, ಎಷ್ಟು ಸಾವಿರ ಸಾಕ್ಷಿಗಳನ್ನು ಕೊಲೆ ಮಾಡಿದ್ದಾರೆ. ನಿಮ್ಗೆ ಒಂದು ಕೇಸನ್ನು ಟ್ರೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಪಾಪಿಗಳು ಪುಕ್ಸಟ ಸಂಬಳ ತಿನ್ನೋದು ನಮ್ಮ ಶಾಪ. ಇದು ಜನಗಳ ಶಾಪ. ನಿಮ್ಗೆ ಜನಗಳ ಶಾಪ ಇದು. ನಮ್ಮ ಇದೆ ಅಲ್ಲ ಬೇಕಾದ. ಇವತ್ತು ಏನು ಒಂದೊಂದು ಸ್ಟೇಷನ್ಗಳು ಎಷ್ಟು ಆಧುನಿಕತೆಯಿಂದ ಕೂಡಿದೆ. ಏನು ಇಲ್ಲದಾಗೆಲ್ಲ ಹುಡುಕಿ ಹಿಡಿತಿರ್ಲಿಲ್ವಾ? ಅದು 25-30 ವರ್ಷದ ಮೇಲೆ ಆರೋಪಿಗಳನ್ನು ಹಿಡಿದಿದೆ. ನಿಮ್ಗೆ ಇಷ್ಟು ಪರಿಕಾರಗಳು, ಕೋಟಿ ಖರ್ಚುಗಳು, ನಿಮ್ಗೆ ಎಲ್ಲವನ್ನು ಮಾಡಿ, ಹೊಸ ಗಾಡಿಗಳು ಪೊಲೀಸ್ ಸ್ಟೇಷನ್ಗಳಿಗೆ, ಅರೆ ಎಲ್ಲ ಮಾಡಿ, ಇನ್ನು ನಿಮ್ಗೆ ಇನ್ನೇನ್ರಿ ಕೊಡ್ಬೇಕು? ನಿಮ್ಗೆ ಲಕ್ಷಗಳ ಗಟ್ಟಲೆ ಸಂಬಳ, ಕೋಟಿಗಟ್ಟಲೆ ಲಂಚಾವತಾರ ನಿಮ್ದು. ಏನ್ ನೀವು ಮಾತ್ರ ಬದುಕಬೇಕಾಗಾದ್ರೆ? ಅದಕ್ಕೋಸ್ಕರ ಹೇಳುವಂಥದ್ದು, ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಸಮಾಜವನ್ನು ಹಾಳು ಮಾಡಬೇಡಿ. ನಾವು ಇವತ್ತು ಹೇಳುವಂಥದ್ದು, ಮುಂದಿನ ದಿನಗಳಲ್ಲಿ ಈ ಬಡ್ಡಿ, ಮೀಟರ್ ಬಡ್ಡಿ ದಂಧೆಯ ಮೇಲೆ ನಾವು ಏನು ಕಣ್ಣಿಟ್ಟಿದ್ದೇವೋ,
ಎಷ್ಟು ಜನರು ಈ ರಾಜ್ಯದಲ್ಲಿ ಸತ್ತಿದ್ದಾರೆ, ಸುಸೈಡ್ ಮಾಡ್ಕೊಂಡಿದ್ದಾರೆ. ಇವತ್ತು ಜೀವಂತವಾಗಿ ಶವಗಳಾಗಿದ್ದಾರೆ ಎಷ್ಟೋ ಮನೆಗಳು. ಇವತ್ತು ನಾನು ಸಂಬಂಧಪಟ್ಟ ಇಲಾಖೆಗಳಿಗೆ ಹೇಳುವಂಥದ್ದು, RBIಯ ಯಾವುದೇ ಪರ್ಮಿಷನ್ ಇಲ್ಲದೆ ಕಾನೂನು ಬಾಹಿರವಾಗಿ ಮಾಡುವಂತ ಚಟುವಟಿಕೆಗಳು ಯಾವ, ಇದನ್ನು ತಕ್ಷಣ ನಿಲ್ಲಿಸಬೇಕು. ಇಲ್ಲ ಆದ್ರೆ ಎಲ್ಲಾ ಸ್ಟೇಷನ್ಗಳ ಮುಂದೆ ಮುತ್ತಿಗೆ ಹಾಕುವಂತ ಕೆಲಸ ಮುಂದಿನ ದಿನಗಳಲ್ಲಿ ಆಗ್ತದೆ. ನೋಡಿ, ಈಗ ಬಡ್ಡಿ ದಂಧೆ ಯಾವ ರೀತಿಯಲ್ಲಿ ನಡೀತಿದೆ. ಮೊನ್ನೊಂದು ಯಾವುದೋ ಒಂದು ಕೋರ್ಟಿನ ಒಬ್ಬರು ಜಡ್ಜಿನೇ ಹೇಳಿದ್ರು, ಇವತ್ತು ಪೊಲೀಸ್ ಸ್ಟೇಷನ್ಗಳೇ ವ್ಯಾಪಾರಕ್ಕೆ ಇಳಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ. ಇದು ದುಃಖಕರವಾದಂತ ವಿಷಯ. ಇದು ಯಾಕಂತ ಹೇಳಿದ್ರೆ ಸಿವಿಲ್ ವ್ಯಾಜ್ಯಗಳಲ್ಲಿ ಈ ಪೊಲೀಸ್ ಸ್ಟೇಷನ್ ಕೈ ಹಾಕುವಾಗಲಿಲ್ಲ. ಈಗ ನಾನು ಹೇಳಿದಾಗೆ ಹಾಗೆ ಹೇಳಿದಲ್ಲ ನಾನು, ಬಡ್ಡಿ ದಂಧೆ, ಬಡ್ಡಿ ವಸೂಲು ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಇವರು. ಕಟ್ಟಬೇಕು, ಯಾಕೆ ತಗೊಂಡದ್ದು ನೀವು ದುಡ್ಡು, ಯಾಕೆ ತಗೊಂಡದ್ದು, ಸಾಲ ಯಾಕೆ ತಗೊಂಡದ್ದು, ಬಡ್ಡಿ ಕಟ್ಟಿ, ಇಲ್ಲಾಂದ್ರೆ ನಿಮ್ಮ ಮೇಲೆ ಕೇಸ್ ಮಾಡ್ತೇವೆ. ನಾನು ಹೇಳುವಂಥದ್ದು, ಇವತ್ತು ಜನಗಳಿಗೆ ಮನವಿ ಮಾಡುವಂಥದ್ದು, ಇಂಥದ್ದು ಯಾವುದೇ ಒಂದು ಪ್ರಕರಣದಲ್ಲಿ ಪೊಲೀಸ್ನವರು ಬಡ್ಡಿ ವ್ಯವಹಾರದ ಜಾಗದ ವಿಷಯಗಳಲ್ಲಿ ಇಮಿಡಿಯೇಟ್ ಆಗಿ ಬಂದ್ರೆ ತಕ್ಷಣ ಕಂಪ್ಲೇಂಟ್ ಮಾಡಿ ಅವ್ರ ಮೇಲೆ. ಇಲ್ಲಾಂದ್ರೆ ತಿಳಿಸಿ ನಮ್ಗೆ, ನಾವು ಬರ್ತೇವೆ. ಸಿವಿಲ್ ವ್ಯಾಜ್ಯಗಳಲ್ಲಿ ಕೈ ಹಾಕ್ಲಿಕ್ಕಿಲ್ಲ ಅವರಿಗೆ. ಕೆಟ್ಟ ಚಾಲಿ ಇದು ಡೀಲ್ ಮಾಡುವಂತದ್ದು. ಇವತ್ತು ಎಂತೆಂಥ ಜಾಗದ ಡೀಲ್ಗಳಲ್ಲಿ ಇವತ್ತು ಸ್ಟೇಷನ್ಗಳು ಕೈ ಚಾಚಿವೆ. ಇದನ್ನೆಲ್ಲ ನಿಲ್ಲಿಸಬೇಕು. ಮುಂದಿನ ದಿನಗಳಲ್ಲಿ ಬಿಡುದಿಲ್ಲ. ನಾನು ಹೇಳುವಂಥದ್ದು, ನೀವು ನಮ್ಮನ್ನು ಎಷ್ಟು ತಡಿತೀರಿ ನಾವು ಅಷ್ಟೇ ಮುಂದಕ್ಕೆ ಹೋಗ್ತೇವೆ. ನಾನು ಯಾವತ್ತೂ ಹೇಳ್ತಾ ಇದ್ದೆ, ನಾವು ಫುಟ್ಬಾಲ್ ಇದ್ದಾಗೆ, ನಾವು ನಾವು ಫುಟ್ಬಾಲ್ ಇದ್ದಾಗೆ ಎಷ್ಟು ಓದಿತೀರಾ ನಾವು ಅಷ್ಟೇ ಫಾಸ್ಟ್ ಆಗಿ ನಿಮ್ಮನ್ನು ಮುಡ್ತೇವೆ. ನಾವು ಬಿಡುದಿಲ್ಲ. ನಾವು ಯಾಕಂತ ಹೇಳಿದ್ರೆ, ಎಲ್ಲರೂ ತಪ್ಪುಗಳನ್ನೇ ಮಾಡೋದಾದ್ರೆ ಸಮಾಜವನ್ನು ತಿದ್ದಲಿಕ್ಕೆ ಇಲ್ಲ. ಹಾಗಾದ್ರೆ ದೇವಸ್ಥಾನದಲ್ಲಿ ಕೂತವ, ಮಠ ಮಂದಿರದಲ್ಲಿ ಕೂತವ, ರಾಜಕೀಯ ವ್ಯಕ್ತಿಗಳಾಗಿ ಇವತ್ತು ಎಲ್ಲರೂ ಈ ಸಮಾಜವನ್ನು ಬಕ ಪಕ್ಷಿಗಳಾಗಿ ನುಂಗಿ ಬಿಡುವುದೇ ಕೆಲಸವಿದು. ಹಾಗಾದ್ರೆ ಈ ದೇಶ ವಿಶ್ವಗುರು ಆಗ್ಲಿಕ್ಕೆ ಇದೆಯಾ? ಇವತ್ತು ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ ಏನಾಗ್ತಿದೆ, ಮಠಗಳಲ್ಲಿ ಏನಾಗ್ತಿದೆ, ರಾಜಕೀಯ ವ್ಯಕ್ತಿಗಳೇ ದೇವರನ್ನೇ ತೋರಿಸಿ ಮೋಸ ಮಾಡುವಂತ ಪಾಪಿಗಳಾಗಿದ್ದೀರಿ ಸ್ವಾಮಿ. ನೀವು ದೇವರನ್ನೇ ಮಾರ್ತಾ ಇದ್ದೀರಿ. ನೀವು ದೇವರನ್ನು ಮಾರುವವರು ನಿಮ್ಮ ಮನೆಯ ಮಕ್ಕಳನ್ನೆಲ್ಲ ಮಾರದೆ ಇರ್ತೀರ. ನೀವು ಇದಕ್ಕೊಂದು ಕಡಿವಾಣ ಹಾಕ್ಬೇಕಲ್ಲ. ಇದೇ ನಮ್ಮ ಉದ್ದೇಶ ಇರುವಂತದ್ದು. ನ್ಯಾಯಮೂರ್ತಿ ಚಂದ್ರಚೂಡ್ ಸಮೇತ ಹೇಳಿದ್ದಾರೆ, ಅಮಾಯಕರ ಮೇಲೆ ಕೇಸ್ ಮಾಡಬೇಡಿ ಅಂತ. ಮೊನ್ನೆ ನಾನು ಯಾವುದೋ ಒಂದು ದಾಖಲೆಯಲ್ಲಿ ನೋಡಿದೆ, ಪೇಪರ್ ಅಲ್ಲಿ, ಕಟ್ಟಿಂಗ್ಸ್ ಅಲ್ಲಿ. ಈಗ ನಮ್ಮ ಮೇಲೆ ಎಷ್ಟು ಒಂದು ಕೇಸು ಮಾಡಿದರೆ, ಸುಳ್ಳು ಕೇಸುಗಳನ್ನು ಮಾಡಿದ್ದಾರೆ. ನಾವು ಹೇಳೋದು ಯಾವ ರೀತಿಯಲ್ಲಿ ನಾವು ಬದುಕಬೇಕು, ಇದು ತಲೆ ಬುಡೆ ಇಲ್ಲದ ದೇಶ ಆಗ್ತಿದೆ ಇವತ್ತು. ನಮ್ಗೆ ನಾನು ಅನಿಸ್ತದೆ, ಇದು ಸ್ವತಂತ್ರ ಭಾರತ ಅಲ್ಲ, ಇದು ಅತಂತ್ರ ಭಾರತ ಆಗ್ತಾ ಇದೆ. ಇದು ಸ್ವತಂತ್ರ ಭಾರತ ಅಲ್ಲ, ಇದು ಅತಂತ್ರ ಭಾರತ ಆಗ್ತಾ ಇದೆ. ನಾವು ಮಾಡ್ತಾ ಇರೋದು ನಾವು. ಅದಕ್ಕೋಸ್ಕರ ಹೇಳುವಂತದ್ದು, ಮುಂದಿನ ದಿನಗಳಲ್ಲಿ ನಾವು ಈ ಬಡ್ಡಿ ದಂಧೆ ವ್ಯವಹಾರ ಆಗಿ ನಾವು ಈಗಲೇ ನಾವು ಕಮಿಟಿಯಲ್ಲಿ ಒಂದು ಮಾತಾಡ್ಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಏನು ಈ ಬಡ್ಡಿ ವ್ಯವಹಾರದಲ್ಲಿ ಎಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ, ಎಲ್ಲರೂ ಬಡ್ಡಿ ವ್ಯವಹಾರಗಳನ್ನು ಕಾನೂನು ಬದ್ಧವಾಗಿ ಏನು ಕಟ್ಟೋದನ್ನು ಮಾತ್ರ ಕಟ್ಟಿ, ಯಾವುದು ಕಾನೂನು ಬಾಹಿರ ಉಂಟಾ, ಏನು ಬ್ಯಾಂಕ್ಗಳ ಮುಖಾಂತರ ನಿಮಗೆ ಸಾಲಗಳು ಸಿಕ್ಕಿದವೆ ಅಂತ ಹೇಳ್ತಾರೋ, ನೀವು ಬ್ಯಾಂಕ್ಗಳಲ್ಲಿ ನೇರವಾಗಿ ವ್ಯವಹಾರ ಮಾಡಿ. ಬ್ರೋಕರ್ ಗಿರಿ ಅಂತ ಅವರ ಕೈಯಲ್ಲಿ ಕೊಡಬೇಡಿ. ನಿಮ್ಮ ಇಡೀ ಪೂರ್ತಿ ಜೀವನವನ್ನು ನಾಶ ಮಾಡಿಬಿಡ್ತಾರೆ. ಬ್ರೋಕರ್ಗಳ ಕೈಯಲ್ಲಿ ನಿಮ್ಮ ಧನವನ್ನು ಬಿಟ್ಟು ಕೊಡಬೇಡಿ ನೀವು. ನಾನು ಎಲ್ಲ ಏನು ಈ 52 ಕೋಟಿ 54 ಕೋಟಿ ಜನರಿಗೆ ಸಾಲ ಕೊಟ್ಟಿದ್ದಾರೆ ಎಲ್ರಿಗೂ ಹೇಳುವಂಥದ್ದು, ನೇರವಾಗಿ ಬ್ಯಾಂಕಿಂಗ್ನಲ್ಲೇ ವ್ಯವಹಾರಗಳನ್ನು ಮಾಡಿ. ಬ್ರೋಕರ್ಗಿರಿ ಅವರ ಕೈಯಲ್ಲಿ ನಿಮ್ಮ ಇಡೀ ಜೀವನವನ್ನು ಕೊಡಬೇಡಿ ಅಂತ ಹೇಳ್ತಿದ್ದೇನೆ ನಾನು. ಅದರಲ್ಲಿ ಕೂಡ ನಿಮಗೆ ತಪ್ಪಿ ಕಾನೂನು ಬಾಹಿರವಾಗಿ ನಿಮಗೆ ತೊಂದರೆಗಳಾದಲ್ಲಿ ನಮ್ಮಲ್ಲಿ ಬನ್ನಿ, ನಮ್ಮಲ್ಲಿ ಅದಕ್ಕೆ ಬೇಕಾದಂತ ದಾರಿಗಳಿದ್ದಾವೆ. ಕಾನೂನು ರೀತ್ಯವಾಗಿಯೇ ನಾವು ಅದನ್ನು ವ್ಯವಹಾರ ಮಾಡ್ತೇವೆ, ನಾವು ನ್ಯಾಯ ಕೊಡಿಸ್ತೇವೆ.
ಈಗ ಕೊನೆಯದಾಗಿ ಯಾವಾಗ ಹೋರಾಟ, ಎಲ್ಲಿ ಹೋರಾಟ ಅಂತ ಕಾಯ್ತಿರೋ ಜನಗಳಿಗೆ ಏನು ಹೇಳಿ ಬಯಸ್ತೀರಾ? ಖಂಡಿತವಾಗ್ಲೂ ಈಗ ಒಂದು ಲೋಕಸಭಾ ಎಲೆಕ್ಷನ್ ಒಂದು ಕೌಂಟಿಂಗ್ ಮುಗಿದ ತಕ್ಷಣ, ಯಾಕಂತ ಹೇಳಿದ್ರೆ ಈಗೆಲ್ಲ ಪರ್ಮಿಷನ್ ಕೊಡ್ಲಿಕ್ಕೆ ಆಗೋದಿಲ್ಲ, ಕಾನೂನು ರೀತಿಯ ತೊಂದರೆಗಳಿರುವುದರಿಂದ ಏನು ಜೂನ್ 4ರ ಮತ್ತೆ ಪುನಃ ಸೌಜನ್ಯ ಪರವಾದಂತಹ ಹೋರಾಟಗಳು ತುಂಬಾ ಕಡೆಯಲ್ಲಿ ಹೇಳಿದ್ದಿದೆ. ಹೋರಾಟ ಪ್ರಾರಂಭ ಆಗ್ತದೆ. ಹೋರಾಟ ನಿರಂತರ, ನ್ಯಾಯ ಸಿಗುವ ತನಕ ಬಿಡೋದೇ ಇಲ್ಲ. ಹೋರಾಟ ಮಾಡಿಯೇ ಮಾಡ್ತೇವೆ ನಾವು. ಹೋರಾಟ ನಿರಂತರ, ಸೌಜನ್ಯ ನ್ಯಾಯ ಸಿಕ್ಕದೆ ವಿರಮಿಸುವುದು ಅಂತ ಹೇಳ್ತಾ ಇದ್ದೀರಿ. ಖಂಡಿತ. ಧನ್ಯವಾದಗಳು.